ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರಿಗೂ ಈ ಸಂಧ್ಯಾ ಶುಭ ವಂದನೆಗಳು. ಈ ಶುಕ್ರವಾರದ ಸಂಧ್ಯಾ ಆರಾಧನೆಯನ್ನು ಪ್ರಾರಂಭಿಸುವಾಗೆ ಕ್ರಿಸ್ತವಂದನ ಕನ್ನಡ ದೇವಾಲಯ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತವೆ. ನಾನು ಈ ಆರಾಧನೆಯನ್ನು ಪ್ರಾರಂಭಿಸುವಾಗೆ ಕ್ಷಣವತ್ತು ಮೌನವಾಗಿದ್ದು ಪ್ರಾರ್ಥನೆ ಪೂರ್ವಕವಾಗಿ ನಮ್ಮ ಈ ಆರಾಧನೆಯನ್ನು ಆರಂಭ ಮಾಡೋಣ. ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನಾದಂಥ ನಮ್ಮ ದೇವರೇ, ನಿನ್ನ ಮಹೋನ್ನತ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ. ವಾರವೆಲ್ಲ ನೀನು ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸಿದೆ ದೇವಾ. ವಿಶೇಷವಾಗಿ ಈ ಸಂಧ್ಯಾ ಹೊತ್ತಿನಲ್ಲಿ ಸ್ವಾಮಿ, ಈ ಸತ್ಯವೇದದ ಅಧ್ಯಯನದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತೆ, ನಿನಗೆ ಘನಮಾನವನ್ನು ಸಲ್ಲಿಸುವಂತೆ ನೀನು ಕೊಟ್ಟಂಥ ಕೃಪೆ ಆಶೀರ್ವಾದಕ್ಕಾಗಿ ಸ್ತೋತ್ರ ದೇವ. ಈ ಆರಾಧನೆಯಲ್ಲಿ ನೀನು ಘನಮಾನವನ್ನು ಹೊಂದು ಸ್ವಾಮಿ. ನೀನೇ ಸ್ವಾಮಿ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು ಕರ್ತನೆ. ಯಾರಾಧನೆಗೆ ಮಹಿಮೆಯಾಗಲಿ. ಯಾರಾಧನೆ ನಮಗೆ ಹೊಸ ಬಲವನ್ನು ತರಲಿ, ಹೊಸ ಆಶೀರ್ವಾದವನ್ನು ತರಲಿ. ಯೇಸು ಸ್ವಾಮಿ ಸರಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೇಲೆ. ಪ್ರೀತಿಯ ಸಭೆಯವರೇ, ಒಂದು ಸಂಕೀರ್ತನೆಯನ್ನು ನಾವು ಹಾಡೋಣ. ಮನವೇ ಶಾಂತತೆಯಂತಿರು, ಎನ್ನ ಜನಕನು ಕಾಯುವನು. ಮನವೇ ಶಾಂತತೆಯಂತಿರು ಎಂಬತ್ತ ಸಂಕೀರ್ತನೆಯನ್ನು ಹಾಡುವುದರ ಮೂಲಕ ನಾವು ದೇವರನ್ನ ಆರಾಧಿಸೋಣ. ಮನವೇ ಶಾಂತತೆಯಂತಿರು, ಎನ್ನ ಜನಕನು ಕಾಯುವನು. ಮನವೇ ಶಾಂತತೆಯಂತಿರು, ಎನ್ನ ಜನಕನು ಕಾಯುವನು. ಎನ್ನ ಮನವೇ ಶಾಂತತೆಯಂತಿರು, ಎನ್ನ ಜನಕನು ಕಾಯುವನು. ಎನ್ನ ಮನವೇ ಶಾಂತತೆಯಂತಿರು, ಎನ್ನ ಜನಕನು ಕಾಯುವನು. ಅನುಮಾನಿಸದಿರು, ಭಯ ಭೀತಿಯ ಬಿಡು, ಘನದೇವರು ಬಿಡನು. ಅನುಮಾನಿಸದಿರು, ಭಯ ಭೀತಿಯ ಬಿಡು, ಘನದೇವರು ಬಿಡನು. ನನ್ನ ತನುರಾಗ್ತದೆಯನ್ನ ರಕ್ಷಿಸಿರಾದರು, ಅನಿಶವು ಕಾಯುವರು. ನನ್ನ ತನುರಾಗ್ತದೆಯನ್ನ ರಕ್ಷಿಸಿರಾದರು, ಅನಿಶವು ಕಾಯುವರು. ಮನವೇ ಶಾಂತತೆಯ ಜನಕನು ಕಾಯುವನು. ಘೋಷಿಪ ಜಲಗಳ ನಡುವಿನ ಹೋಗಲು ಆಸರೆಯಾಗಿಹವು. ಘೋಷಿಪ ಜಲಗಳ ನಡುವಿನ ಹೋಗಲು ಆಸರೆಯಾಗಿಹವು. ಅವು ದಾಸನ ಮುಳುಗಿಸಲಾರವು, ವಾಸಿಸುವನು ಅಲ್ಲಿಯೂ. ಅವು ದಾಸನ ಮುಳುಗಿಸಲಾರವು, ವಾಸಿಸುವರು ಅಲ್ಲಿಯೂ. ಮನವೇ ಶಾಂತತೆಯ ಇರು, ಎನ್ನ ಜನಕನು ಕಾಯುವನು. ಬೆಂಕಿಯ ನಡುವಿನ ಹೋಗಲು ವರಕರ್ತನ ನಡುವೆ. ಉರಿಯುವ ಬೆಂಕಿಯ ನಡುವಿನ ಹೋಗಲು ವರಕರ್ತನ ನಡುವೆ. ಅದು ಉರಿಯಲು ತೊರೆದಾಡುವುದನ್ನ ಸುತ್ತಲು ವರಶಕ್ತನನು ತಿಪ್ಪೆ. ಅದು ಉರಿಯಲು ತೊರೆದಾಡುವುದನ್ನ ಸುತ್ತಲು ವರಶಕ್ತನನು ತಿಪ್ಪೆ. ಮನವೇ ಶಾಂತತೆಯ ಇರು, ಎನ್ನ ಜನಕನು ಕಾಯುವನು. ಮನವೇ ಶಾಂತತೆಯ ಇರು, ಎನ್ನ ಜನಕನು ಕಾಯುವನು. ಎನ್ನ ಮನವೇ ಶಾಂತ
ಜನಕನು ಕಾಯುವನು. ನಿನ್ನ ಮನವೇ ಶಾಂತತೆಯಾಗಿರು, ಜನಕನು ಕಾಯುವನು. ಪ್ರೀತಿಯ ದೇವಜನರೇ, ದೇವರನ್ನು ಪೂರ್ಣ ಮನಸ್ಸಿನಿಂದ ಪೂರ್ಣ ಶಕ್ತಿಯಿಂದ ನಾವು ಆರಾಧಿಸೋಣ. ದೇವರು ನಮಗೆ ಆಶ್ರಯವಾಗಿದ್ದಾನೆ, ಆತ ನಮಗೆ ಆಧಾರನಾಗಿದ್ದಾನೆ. ಆತನಿಂದಾಗದಂಥ ಕಾರ್ಯವು ಕೂಡ ಒಂದೂ ಇಲ್ಲ, ಎಲ್ಲವೂ ಆತನಿಂದ ಸಾಧ್ಯ ಎಂಬಂಥ ಸಂಗೀತವನ್ನು ಪ್ರಾರ್ಥನಾ ಪೂರ್ವಕವಾಗಿ ಹಾಡುವುದರ ಮೂಲಕ ನಾವು ದೇವರಿಗೆ ಘನಮಾನವನ್ನು ಸಲ್ಲಿಸೋಣ. ಆಶ್ರಯವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్య. ಆಗಾದ ಕಾರ್ಯ ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯ ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ ನನ್ನ ಕಾಯುವ ನನ್ನ ಒಡೆಯನೇ ನೀನೇ ಅಯ್ಯ. ನನ್ನ ಕಾಯುವ ನನ್ನ ಒಡೆಯನೇ ನೀನೇ ಅಯ್ಯ. ಆಶ್ರಯವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్య. ಪರಲೋಕವೆಲ್ಲ ನಿನ್ನ ದೇಶವಯ್ಯ, ನಾನು ನಿನ್ನ ದೇಶಯ್ಯ, ನಾವು ಕೂಡ ಅಲ್ಲಿಗೆ ಬರುವೆಯ. ನೀ ಬೇಗನೆ ಬರಲಿರುವೆ, ಕೈ ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಕರೆದೊಯ್ಯುವೆ. ಆರಾಧನೆ 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 ಆರಾಧನೆ
ಆಶ್ರಯವು ನೀನೇ ಸಯ್ಯ, ನಿನ್ನ ಆಧಾರ ನೀನೇ ಸಯ್ಯ. ಪ್ರೀತಿಯ ದೇವಜನರೇ, ನಮ್ಮನ್ನು ಕಾಯುವಂಥವನು ದೇವರು, ಇಮ್ಮಾನುವೇಲಾಗಿ ನಮ್ಮನ್ನು ನಡೆಸುವಂಥದ್ದು ದೇವರು. ಇಂಥ ದೇವರನ್ನ ನಾವು ಘನಪಡಿಸೋಣ, ಸ್ತೋತ್ರ ಮಾಡೋಣ. ಕಾಯುವ ನಿನ್ನ ಹಿಂದೆಂದು ಕೈ ಬಿಡದೆ, ಕಾಯುವ ನಿನ್ನ ಹಿಂದೆಂದು ಕೈ ಬಿಡದೆ, ಇದುವರೆಗೂ ಕಾಯುವ ಯೇಸು ನಿನ್ ಪ್ರೀತಿಗೆ ಬದಲೇನು ನಾ ಕೊಡಲಿ. ಓ ಯೇಸು ನಿನ್ ಪ್ರೀತಿಗೆ ಬದಲೇನು ನಾ ಕೊಡಲಿ. ನನ್ನ ದೇಹವನ್ನು ಹಾಡುವೆ, ಕೈ ಬಿಡದೆ, ಎಂದೆಂದು ಕೈ ಬಿಡದೆ. ಚಿಂತೆಗಳು ನಷ್ಟ ಬಂದರು, ಕಣ್ಣೀರು ಚಿಂತೆಗಳು ಕಷ್ಟ ನಷ್ಟ ಬಂದರು, ಕರ್ತನ ನಾಮದಲ್ಲಿ ಕರ್ತನ ನಾಮದಲ್ಲಿ ಇದುವರೆಗೂ ಕಾಯ್ದ ಇಮ್ಮಾನುವೇಲ ಕಾಯುವರು, ಇದುವರೆಗೂ ಕಾಯ್ದ ಇಮ್ಮಾನುವೇಲ ಕಾಯುವರು. ಎಂದೆಂದು ಕೈ ಬಿಡದೆ, ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ಈ ಸಂಧ್ಯಾ ವಂದನೆಗಳನ್ನು ನಿಮ್ಮೆಲ್ಲರಿಗೂ ನಾನು ತಿಳಿಸುತ್ತೇನೆ. ಮತ್ತೊಮ್ಮೆ ಕ್ರಿಸ್ತ ವಂದನ ಕನ್ನಡ ದೇವಾಲಯ ಶಾರ್ಜಾ ನಮ್ಮ ಸಭೆ ನಿಮ್ಮೆಲ್ಲರಿಗೂ ಕೂಡ ಈ ಸಂಧ್ಯಾ ವಂದನೆಯನ್ನು ತಿಳಿಸುತ್ತದೆ. ನಮ್ಮ ಸತ್ಯವೇದದ ಧ್ಯಾನಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವಾಗೆ ನಾವು ಕ್ಷಣ ಹೊತ್ತು ಮೌನವಾಗಿದ್ದು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ.
ಕೃಪಾ ಸಂಪೂರ್ಣನೂ ದಯಾಮಯನೂ ಆಗಿರುವಂಥ ನಮ್ಮ ಸ್ವರ್ಗೀಯ ದೇವರೇ, ನಿನ್ನ ಪರಮೋನ್ನತ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿನ್ನ ವಾಕ್ಯದ ಅಧ್ಯಯನದಲ್ಲಿ ನಾವು ತೊಡಗಿಸಿಕೊಂಡಿರುವಾಗ ಬೇಕಾದಂಥ ಬಲ, ಶಕ್ತಿ, ಆರೋಗ್ಯವನ್ನು ಕೊಡು ಸ್ವಾಮಿ. ಕಳೆದೆಲ್ಲ ವಾರದಲ್ಲಿ ನೀನು ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸಿದೆ. ನಮ್ಮ ಹೋಗೋಣ ಬರೋಣಗಳಲ್ಲಿ ನಿನ್ನ ಸಹಾಯವನ್ನು, ಕರುಣೆಯನ್ನು ನಮಗೆ ಅನುಗ್ರಹಿಸಿದೆ ದೇವರೇ. ಸ್ವಾಮಿ, ಈ ಸಂಧ್ಯಾ ಹೊತ್ತಿನಲ್ಲಿ ಭಕ್ತ ಸಭೆಯಾಗಿ ನಾವೆಲ್ಲರೂ ಕೂಡಿ ನಿನ್ನನ್ನು ಆರಾಧಿಸುವಂತೆ, ನಿನಗೆ ಸ್ತೋತ್ರ ಮಾಡುವಂತೆ, ಸ್ವಾಮಿ ನಿನಗೆ ಅಡ್ಡ ಬಿದ್ದು ಕೃತಜ್ಞತೆಯನ್ನು ಅರ್ಪಿಸುವಂತೆ ನೀನು ಕೊಟ್ಟಂತೆ ಕೃಪೆ, ಆಶೀರ್ವಾದಕ್ಕಾಗಿ ಸ್ತೋತ್ರ. ಈಗಲೂ ಸ್ವಾಮಿ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸುವಾಗ ದೇವ, ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿಸು. ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮೊಬ್ಬೊಬ್ಬರನ್ನ ಕರ್ತನೆ ಬಲಪಡಿಸು. ನಾವು ಬಲಹೀನರು, ಅಶಕ್ತರು. ನಿನ್ನ ಬಲದಲ್ಲಿ ನಂಬಿಕೆ ಇಟ್ಟು ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ನಿನ್ನ ವಾಕ್ಯ ನಮ್ಮ ಜೊತೆ ಮಾತನಾಡಲಿ. ನಿನ್ನ ವಾಕ್ಯದಂತೆ ನಾವು ನಡೆಯಲು ನಮಗೆ ಕೃಪೆ ಕೊಡು. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ದೇವರೇ, ಆಮೆನ್. ಪ್ರೀತಿಯ ದೇವ ಜನರೇ, ಕಳೆದ ಅನೇಕ ವಾರಗಳಿಂದ ನಾವು ಯೇಸು ಸ್ವಾಮಿ ಪರ್ವತ ಪ್ರಸಂಗದಲ್ಲಿ ನುಡಿದಂಥ ಮಾತುಗಳ ಕುರಿತು ಒಂದಿಷ್ಟು ಧ್ಯಾನವನ್ನು ಮಾಡಿದ್ದೇವೆ. ಇವತ್ತು ಕೂಡ ಶ್ರೀ ಮತ್ತಾಯನು ಬರೆದ ಸುವಾರ್ತೆಯ 5ನೇ ಅಧ್ಯಾಯ 13ನೇ ವಚನದಲ್ಲಿರುವಂಥ ಆ ಭಾಗವನ್ನು ನಾವು ಓದಿ ಧ್ಯಾನಿಸೋಣ. ಮತ್ತಾಯನು ಬರೆದ ಸುವಾರ್ತೆಯ 5ನೇ ಅಧ್ಯಾಯ 13ನೇ ವಚನ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದಿತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದನ್ನು ಇನ್ಯಾತರಿಂದ ಉಪ್ಪಿನ ರುಚಿ ಬಂದಿತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ಯಾವ ಕೆಲಸಕ್ಕೂ ಬಾರದು. ಯು ಆರ್ ದ ಸಾಲ್ಟ್ ಆಫ್ ದ ಅರ್ತ್, but if the salt loses its flavors, how shall it be seasoned? It is then good for nothing but to be thrown out and trampled underfoot by men. ಉಪ್ಪು, ಸಾಲ್ಟ್ ಎಂಬುದಾಗಿ ಹೇಳುವಾಗ ಮಾನವನ ಆಹಾರದ ಪದ್ಧತಿಯಲ್ಲಿ ಬಹಳ ಬಹಳ ಅತ್ಯಮೂಲ್ಯವಾದಂಥ ಮತ್ತು ಅವಿಭಾಜ್ಯವಾದಂಥ ವಸ್ತುವಾಗಿದೆ. ಉಪ್ಪು ಪ್ರಾಥಮಿಕವಾಗಿ ಸೋಡಿಯಂ ಕ್ಲೋರೈಡ್ NaCl ಇಂದ ಕೂಡಿದ ಖನಿಜವಾಗಿದೆ. ನಮ್ಮ UAEನಲ್ಲಿ ಬೇರೆ ಬೇರೆ ರೆಸ್ಟೋರೆಂಟ್ಗಳಲ್ಲಿ ಟೇಬಲ್ ಸಾಲ್ಟ್ ಎಂಬುದಾಗಿ ಬಹಳ ಜನಪ್ರಿಯತೆಯನ್ನು, ಈ ಉಪ್ಪು ತನ್ನದೇ ಆದಂಥ ಸ್ಥಾನವನ್ನು ಇದು ಹೊಂದಿದೆ. ಪ್ರಾಮುಖ್ಯವಾಗಿ ಉಪ್ಪು ಆಹಾರದ ಸುವಾಸನೆಯನ್ನು ಮಾಡಲು ಅಥವಾ ರುಚಿಯಾಗಿ ಸವಿಯಲು ಬಳಸಲಾಗುತ್ತದೆ. ಹೆಚ್ಚು ರುಚಿಯಾಗಿ ಕಂಡುಬರಲು ಆಹಾರದ ಪದಾರ್ಥಗಳಿಗೆ ಇರಲೇಬೇಕು ಆಪ್ಷನ್ಸ್ ಎಂಬುದಾಗಿ ಹೇಳ್ತಾರೆ. ಕೆಲವು ಆಪ್ಷನ್ಸ್ ಇಲ್ಲ ಯಾವುದೇ ಪದಾರ್ಥಕ್ಕೂ ಕೂಡ. ಉಪ್ಪು ಇದ್ದಾಗ ಮಾತ್ರ ನಾವು ಆಹಾರದ ರುಚಿ, ಅದರ ಸವಿಯನ್ನು ಕಾಣಲು, ಸವಿಯಲು ಸಾಧ್ಯ. ಹಾಗಾಗಿ ನಮ್ಮ ಬದುಕಿಗೆ ಉಪ್ಪು ಬಹಳ ಅಗತ್ಯತೆ. ರೋಸ್ ಸಾಲ್ಟ್, ಕೂಷರ್ ಸಾಲ್ಟ್ ಅಥವಾ ಸೀ ಸಾಲ್ಟ್ ಎಂಬುದಾಗಿ ಬೇರೆ ಬೇರೆ ಉಪ್ಪುಗಳ ಬಗೆಗಳನ್ನು ನಾವು ಕಾಣ್ತೇವೆ.
ಬೈಬಲ್ನಲ್ಲಿ ಕೂಡ ಒಡಂಬಡಿಕೆಯ ಸಂದರ್ಭದಲ್ಲಿ ದೇವರು ಮತ್ತು ಆತನ ಜನರ ಮಧ್ಯದಲ್ಲಿ ನಿಷ್ಠೆ ಮತ್ತು ಸ್ನೇಹದ ಸಂಕೇತವಾಗಿ ಈ ಉಪ್ಪನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದರು. ಉಪ್ಪಿನ ಮೂಲಕ ದೇವರು ತಾನು ಪ್ರೀತಿಸುವವರೊಂದಿಗೆ ತನ್ನ ಅವಿನಾಭಾವ ಸಂಬಂಧವನ್ನು ಈ ಉಪ್ಪು ತಿಳಿಸುತ್ತದೆ. ಇಸ್ರೇಲ್ ದೇಶದ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳು ಡೆಡ್ ಸಿ, ಮೃತ್ಯು ಸಮುದ್ರ ಅಥವಾ ಉಪ್ಪಿನ ನಗರ, ಅಂದರೆ ಅಲ್ಲಿ ಹೆಚ್ಚಿನ ಉಪ್ಪಿನ ಸಾಂದ್ರತೆಯನ್ನು ಅಥವಾ ಉಪ್ಪಿನ ಸಾಂದ್ರತೆಯ ಅಂಶವನ್ನು ಹೊಂದಿದೆ. ಬಹುಶಃ ಯೇಸುವಿನ ಕಾಲದ ಸುತ್ತಮುತ್ತಲೂ ಕೂಡ ಉಪ್ಪಿಗೆ ತನ್ನದೇ ಆದಂಥ ಶ್ರೇಷ್ಠವಾದಂಥ ಸ್ಥಾನ, ಗೌರವ, ಮೌಲ್ಯ ಉಪ್ಪಿಗಿತ್ತು ಎಂಬುದಾಗಿ ಈ ವಾಕ್ಯವನ್ನು ಓದುವಾಗ ನಮಗೆ ಗೊತ್ತಾಗ್ತದೆ. ಬೈಬಲ್ನಲ್ಲಿ ಉಪ್ಪು ಬಹಳ ಸಕಾರಾತ್ಮಕವಾಗಿ ಬಳಸಲ್ಪಟ್ಟಿದೆ. ಉಪ್ಪು ಹೊಸ ಆರಂಭ ಮತ್ತು ಭೂತಕಾಲದಿಂದ ಬೇರ್ಪಡುವಿಕೆಯನ್ನು ಕೂಡ ಬೈಬಲ್ ತಿಳಿಸುತ್ತದೆ. ಇನ್ನು ನೀರನ್ನು ಶುದ್ಧೀಕರಿಸಲು ಮತ್ತು ಹೊಸ ಆರಂಭವನ್ನು ಸೂಚಿಸಲು ಎಲೀಷನು ಉಪ್ಪನ್ನು ಬುಗ್ಗೆಗೆ ಎಸೆದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಭಿಮೇಲಕನು ಕೂಡ ತಾನು ವಶಪಡಿಸಿಕೊಂಡಂಥ ಇಡೀ ನಗರದ ಮೇಲೆ ಉಪ್ಪನ್ನು ಸುರಿದನು. ಗುಡಾರದ ದೈನಂದಿನ ಪೂಜೆಯಲ್ಲಿ ಬಳಸುವಂಥ ಧೂಪಕ್ಕೆ ಉಪ್ಪನ್ನು ಕೂಡ ಸೇರಿಸಲಾಗಿತ್ತು. ಹೀಗೆ ಮೋಶೆಯು ಕೂಡ ಇಸ್ರಾಯೇಲ್ ಜನರಿಗೆ ತಮ್ಮ ಕಾಣಿಕೆಗಳನ್ನು ಸಂಗ್ರಹಿಸುವಾಗ, ಕಾಣಿಕೆಗಳನ್ನು ಕೊಡುವಾಗ ಉಪ್ಪನ್ನು ಕೂಡ ಆತನು ಕಾಣಿಕೆಯಾಗಿ ಹೇಳಿದ್ದಾನೆ. ಪ್ರೀತಿಯ ಸಹೋದರ ಸಹೋದರಿ, ಹೀಗೆ ಬೈಬಲ್ನಲ್ಲಿ ಉಪ್ಪಿನ ಬಗ್ಗೆ ಹಲವಾರು ವಿಚಾರಗಳನ್ನು ನಾವು ಕಲಿಯಬಹುದು. ಇಂದಿನ ಸಂದೇಶದಲ್ಲಿ ಮೊದಲನೇದಾಗಿ ಉಪ್ಪು ಏನೆಂದರೆ ಅದು ಸಂರಕ್ಷಣೆಯ ಸಂಕೇತ. ಉಪ್ಪು ಮೊದಲನೇದಾಗಿ ಅದು ಸಂರಕ್ಷಣೆಯ ಸಂಕೇತ. ಸಾಲ್ಟ್ ಇಟ್ಸ್ ಸಿಂಬಲ್ ಆಫ್ ಪ್ರಿಸರ್ವ್. ಐತಿಹಾಸಿಕವಾಗಿ ಉಪ್ಪು ಆಹಾರವನ್ನು ಹಾಳಾಗದಂತೆ, ಕೆಡದಂತೆ, ಕೊಳೆಯದಂತೆ ತಡೆಯುವ ಒಂದು ಶಕ್ತಿ ಈ ಉಪ್ಪಿನಲ್ಲಿ ಇದೆ. ಅಂದರೆ ವಿಶ್ವಾಸಿಗಳು ಹೇಗೆ ಉಪ್ಪು ಆಹಾರದ ವಸ್ತುಗಳನ್ನು ಕೆಡವದಂತೆ ಸಂರಕ್ಷಿಸುತ್ತದೋ, ಹಾಗೆ ಪ್ರತಿಯೊಬ್ಬ ಕ್ರೈಸ್ತಳು ಕೆಡದಂತೆ, ಕೊಳೆಯದಂತೆ ಸಂರಕ್ಷಿಸುವಂಥ ಕಾರ್ಯನಿರ್ವಹಿಸಲು ಇಲ್ಲಿ ಯೇಸು ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಇನ್ನೊಬ್ಬರ ಸಂರಕ್ಷಣೆಯಲ್ಲಿ, ಕೊಳೆಯದಂಥ ಸ್ಥಿತಿಯಲ್ಲಿ ನಾವು ಕಾಪಾಡುವಂಥ ಜವಾಬ್ದಾರಿಯನ್ನು ಯೇಸು ನಮಗೆ ನೀವು ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಈ ಸಂದೇಶವನ್ನು ಕೇಳುವಂಥ ದೇವಜನರೇ, ಯಾವುದನ್ನು ಸಂರಕ್ಷಿಸಬೇಕು? ಉಪ್ಪು ಹೇಗೆ ಕೇವಲ ಆಹಾರ ಪದಾರ್ಥಗಳನ್ನು ಸಂರಕ್ಷಿಸುತ್ತದೋ, ಕ್ರೈಸ್ತ ವಿಶ್ವಾಸಿಗಳಾದಂಥ, ಕ್ರಿಸ್ತನ ಅನುಯಾಯಿಗಳಾದಂಥ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳುವಾಗ ಯೇಸುವಿನ ಅರ್ಥ ಏನೆಂದರೆ, ಈ ಲೋಕದ ಬದುಕಿನಲ್ಲಿ ಧರ್ಮವನ್ನು, ನ್ಯಾಯ ನೀತಿಗಳನ್ನು, ಪ್ರೀತಿ ಸತ್ಯತೆಗಳನ್ನು ಸಂರಕ್ಷಿಸಬೇಕು. ಇಂಥ ಕಾರ್ಯದಲ್ಲಿ ನೀವು ತೊಡಗಬೇಕು. ನಾವು ವಾಸಿಸುವಂಥ ನಮ್ಮ ಜಗತ್ತು ಹೇಗಿದೆ, ನಮ್ಮ ಸಮುದಾಯದೊಳಗೆ ನಾವು ಹೇಗೆ ಜೀವನ ಮಾಡ್ತಾ ಇದ್ದೇವೆ, ನಮ್ಮ ಸುತ್ತಮುತ್ತಲು ಅನೈತಿಕತೆ, ಭ್ರಷ್ಟಾಚಾರ, ಅನ್ಯಾಯ, ಅಧರ್ಮ ಇವುಗಳನ್ನು ನಾವು ಪೋಷಿಸುವುದಿಲ್ಲವೇ? ಇವುಗಳನ್ನು ನಾವು ಸಂರಕ್ಷಿಸುತ್ತಿಲ್ಲವೇ? ಮೋಸ, ವಂಚನೆ, ಈ ಅನೈತಿಕತೆ, ಭ್ರಷ್ಟಾಚಾರ, ಈ ಅನ್ಯಾಯ, ಅಧರ್ಮಗಳನ್ನು ಇವುಗಳು ಮಾನವನನ್ನು ಕೊಳೆಯುವ ಸ್ಥಿತಿಗೆ ಕರೆದೊಯ್ಯುತ್ತವೆ. ಇವುಗಳು ಕೆಡಿಸುವಂಥ ಶಕ್ತಿಯಾಗಿದೆ.
ಇಂದು ಸಭೆ ಸಮಾಜದಲ್ಲಿ ಕೆಡಿಸುವಂಥ ಶಕ್ತಿಯ ವಿರುದ್ಧ ಉಪ್ಪು ಹೇಗೆ ಅದು ಕೆಡದಂತೆ ಪ್ರಿಸರ್ವ್ ಮಾಡ್ತದೋ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳುವಾಗ ಸತ್ಯ ನೀತಿ ಧರ್ಮಗಳನ್ನು ನಾವು ಪ್ರಿಸರ್ವ್ ಮಾಡಬೇಕು, ನಾವು ಕಾಪಾಡಬೇಕು, ಸಂರಕ್ಷಿಸಬೇಕು. ಆದ್ದರಿಂದ ಯೇಸು ನಿಮಗೆ ಕರೆ ಕೊಡ್ತಾರೆ, ನೀವು ಈ ಲೋಕಕ್ಕೆ, ಈ ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ. ಎರಡನೇದಾಗಿ, ಉಪ್ಪು ಆಹಾರ ಪದಾರ್ಥಗಳೊಂದಿಗೆ ಬೆರೆಯುತ್ತದೆ. ಆಹಾರ ಪದಾರ್ಥಗಳೊಂದಿಗೆ ಬೆರೆಯುತ್ತದೆ. ಕ್ರೈಸ್ತ ವಿಶ್ವಾಸಿಗಳು ಜಗತ್ತಿನೊಂದಿಗೆ ಸುವಾರ್ತೆ ಎಂಬ ಉಪ್ಪಾಗಿ ಬೆರೆಯಬೇಕು. ಒಂದು ಆಹಾರದಲ್ಲಿ ನಾವು ಹಾಕಿರುವ ಎಲ್ಲ ವಸ್ತುಗಳು ಕಾಣ್ತದೆ. ಸಾಸಿವೆ, ಈರುಳ್ಳಿ, ಕರಿಮೆಣಸು ಅಥವಾ ಮೆಣಸಿನಕಾಯಿ, ಕರಿಬೇವು ಎಲ್ಲವೂ ಕಾಣ್ತದೆ. ಅದು ಉಪ್ಪು ಕಾಣುವುದಿಲ್ಲ. ಎಲ್ಲವೂ ಕೂಡ ನಾನಿದ್ದೇನೆ ಎಂಬುದಾಗಿ ತೋರ್ಪಡಿಸಿಕೊಳ್ಳುತ್ತವೆ. ಆಹಾರದಲ್ಲಿ ಉಪ್ಪು ಯಾವತ್ತೂ ಕೂಡ ತೋರ್ಪಡಿಸಿಕೊಳ್ಳೋದಿಲ್ಲ. ತಾನು ಬೆರೆದಿದೆ, ಆಹಾರದೊಂದಿಗೆ ಅದು ಬೆರೆಯುತ್ತದೆ. ಪ್ರೀತಿಯುಳ್ಳ ದೇವ ಜನರೇ, ಉಪ್ಪು ಆಹಾರದ ಪದಾರ್ಥದಿಂದ ಬೇರ್ಪಡುವುದಿಲ್ಲ. ಸಂಪೂರ್ಣವಾಗಿ ಬೆರೆತು ಆಹಾರದ ಖಾದ್ಯವನ್ನು ಹೆಚ್ಚಿಸುತ್ತದೆ. ನಾವು ಕೂಡ ಈ ಲೋಕದ ಬದುಕಿನಲ್ಲಿ ಇಂಥ ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ವಿಶ್ವಾಸದಲ್ಲಿ ನಾವು ಬೆರೆತು ಆ ಪ್ರೀತಿಯ ಸತ್ವವನ್ನು, ಪ್ರೀತಿಯ ಖಾದ್ಯವನ್ನು ಇನ್ನಷ್ಟು ರುಚಿಯಾಗಿ ನಾವು ಹೆಚ್ಚಿಸಬೇಕಾಗಿದೆ. ಇಂಥ ಕೆಲಸಕ್ಕೆ ಸ್ವಾಮಿ ನಮ್ಮನ್ನು ಕರೆಯುತ್ತಾ ಇದ್ದಾರೆ. ಕ್ರೈಸ್ತ ವಿಶ್ವಾಸಿಗಳಾದಂಥ ನಾವು ಕ್ರಿಸ್ತನ ಸುವಾರ್ತೆ ಎಂಬ ಉಪ್ಪನ್ನು ಹಿಡಿದು ಲೋಕದೊಳಗೆ ನಾವು ಹೋಗಿ ಈ ಭೂಮಿಗೆ ಹರಡುವಂಥ ಜವಾಬ್ದಾರಿಯನ್ನು ಯೇಸು ನಮಗೆ ಕೊಡುತ್ತಾನೆ. ಮೂರನೇದಾಗಿ, ಉಪ್ಪು ತನ್ನ ಅಸ್ಮಿತೆಯನ್ನು ಕಳೆದುಕೊಂಡು ರುಚಿಯನ್ನು ಹೆಚ್ಚಿಸುತ್ತದೆ. ಉಪ್ಪು ತನ್ನ ಅಸ್ಮಿತೆಯನ್ನು ಕಳೆದುಕೊಂಡು ಆಹಾರದ ರುಚಿಯನ್ನು ಹೆಚ್ಚಿಸುತ್ತದೆ. ಇಟ್ಸ್ ಲಾಸಸ್ ದರ್ ಐಡೆಂಟಿಟಿ. ಇಂದು ನಮ್ಮ ಅಸ್ಮಿತೆ ಏನು, ನಮ್ಮ ಸತ್ವವೇನು, ನನ್ನದು, ನಾನು ಮಾತ್ರ ಹೈಲೈಟ್ ಆಗಬೇಕೆಂಬ ಮನಸ್ಥಿತಿಯಲ್ಲಿರುವಾಗ ತನ್ನ ಐಡೆಂಟಿಟಿಯನ್ನೇ ಕಳೆದುಕೊಂಡು ತನ್ನ ಐಡೆಂಟಿ ಅಸ್ಮಿತೆ ಇಲ್ಲದಿದ್ದರೂ ರುಚಿಸುವಾಗ ನಾನಿದ್ದೇನೆ ಎಂಬುದಾಗಿ ಹೇಳುವಾಗ ಅದರಂತೆ ನಾವು ಉಪ್ಪಿನಂತೆ ನಾವು ಕೆಲಸ ಮಾಡಬೇಕು. ಇನ್ನೊಂದು ಮುಖ್ಯ ವಿಚಾರ, ಉಪ್ಪಿನಲ್ಲಿರುವಂಥದ್ದು ಗುಣ ಏನೆಂದರೆ ಅದು ಕರಗುತ್ತದೆ. ಉಪ್ಪು ಕರಗುತ್ತದೆ. ಸ್ವಾಮಿ ನಮ್ಮನ್ನು ಕರಗಲು ಕರೆಯುತ್ತಿದ್ದಾನೆ. ಈ ಲೋಕದಲ್ಲಿ ಅದನ್ನು ಬದುಕಿದ, ಜನಿಸಿದ, ಸೇವೆ ಮಾಡಿದ, ಶಿಲುಬೆಯಲ್ಲಿ ತನ್ನನ್ನೇ ತಾನು ಕರಗಿಸಿದ. ಇಂಥದ್ದು ಉಪ್ಪಿನ ಜೀವನವನ್ನು, ಉಪ್ಪಿನ ಮೌಲ್ಯವನ್ನು ಮಾಡಲು ಸ್ವಾಮಿ ನನ್ನನ್ನು ನಿನ್ನನ್ನು ಕರೆಯುತ್ತಾನೆ. ಅವನಿಗೆ ವೇಳೆ ಕರಗುವುದರಲ್ಲಿ ಮನಸ್ಸಿಲ್ಲ. ಕರಗದೆ ನಾವು ರುಚಿ ಕೊಡಲು ಕೂಡ ಸಾಧ್ಯವಿಲ್ಲ. ನಾವು ಕರಗಿದಾಗ ಮಾತ್ರ ರುಚಿ ಕೊಡಲು ಸಾಧ್ಯ. ನಮ್ಮಲ್ಲಿರುವಂಥ ಅಹಂಕಾರ, ಅಹಂಭಾವಗಳು, ಪಾಪ, ದ್ವೇಷ, ಹಗೆತನ ಇವುಗಳು ನಮ್ಮ ಬದುಕಿನಲ್ಲಿ ಕರಗಬೇಕಾಗಿದೆ. ಉಪ್ಪು ಹೇಗೆ ತನ್ನನ್ನು ತಾನು ಕರಗಿಸಿಕೊಳ್ತದೋ. ಇನ್ನೊಂದು ವಿಶಾಲ ದೃಷ್ಟಿಕೋನ ಏನೆಂದರೆ, ಬಡವರ ಕಡೆಗೆ, ನಿರ್ಗತಿಕರ ಕಡೆಗೆ, ನೊಂದವರ ಕಡೆಗೆ, ಅಸಹಾಯಕರ ಕಡೆಗೆ ನಾವು ಕರಗಬೇಕು. ಸಹಾಯದ ಮನೋಭಾವವನ್ನು ತೋರಬೇಕು. ಅಗತ್ಯತೆ ಉಳ್ಳವರಿಗೆ ನಾವು ಸ್ಪಂದಿಸುವವರಾಗಿರಬೇಕು. ಆ ದಿಶೆಯಲ್ಲಿ ನಾವು ಕರಗಬೇಕು ಎಂಬುದಾಗಿ ಯೇಸು ಸ್ವಾಮಿ ನಮಗೆ ಕರೆ ನೀಡುತ್ತಾ ಇದ್ದಾರೆ. ಉಪ್ಪಿನಂತೆ ನಾವು ಕರಗಲು ಮನಸ್ಸಿದೆಯೇ? ಕೆಲವೊಮ್ಮೆ ನಾವು ಗಟ್ಟಿ ಮನಸ್ಸು ಮಾಡಿಕೊಳ್ಳುತ್ತೇವೆ. ನೊಂದವರ ಕಡೆಗೆ ಸ್ಪಂದಿಸದೆ, ಅವರಿಗೆ ಸಹಾಯ ಮಾಡಲು ಮನಸ್ಸಿಲ್ಲದೆ ಗಟ್ಟಿಯಾಗಿ ಉಪ್ಪಿನ ಕಂಬದಂತಿದ್ದೇವೆ. ಲೋಟನ ಹೆಂಡತಿ ಕೂಡ ಉಪ್ಪಿನ ಕಂಬವಾದಳು. ಕಾರಣ ಏನೆಂದರೆ, ದೇವರ ಆಜ್ಞೆಗೆ ಹೋಗೊಡ್ಲಿಲ್ಲ, ದೇವರಿಗೆ ಅವಿಧೇಯರಾಗಿ ನಡೆದಳು. ದೇವರು ಹೇಳಿದಂಥ ಸ್ಥಳಕ್ಕೆ ಪ್ರಯಾಣ ಮಾಡಬೇಕಾಗಿತ್ತು. ಅವಳಿಂದ ಅತಿ ಆಶೆ.
ದೇವರಿಗೆ ಅವಿಧೇಯತೆ ತೋರಿದ ಕಾರಣ ಅವಳು ಉಪ್ಪಿನ ಕಾರಣವಾದಳು. ನಾವು ನೀವು ಕೂಡ ದೇವರಿಗೆ ಅವಿಧೇಯರಾಗಿ ನಡೆಯುವಾಗ ನಾವು ಕೂಡ ಕರಗದಂತೆ ಗಟ್ಟಿಯಾಗಿ ಇರ್ತೇವೆ. ದೇವರಿಗೆ ವಿಧೇಯರಾದಾಗ ನಾವು ಕರಗಲು ಸಾಧ್ಯ. ಕಡೆಯದಾಗಿ, ಉಪ್ಪು ರುಚಿಯನ್ನು ಕಳೆದುಕೊಂಡಾಗ ಅದರ ಪ್ರತಿಫಲ ಏನೆಂದರೆ ನಿಷ್ಪ್ರಯೋಜಕ. ಉಪ್ಪು ತನ್ನ ರುಚಿಯನ್ನು ಕಳೆದುಕೊಂಡರೆ ಅದು ನಿಷ್ಪ್ರಯೋಜಕ. ನಮ್ಮ ಕ್ರೈಸ್ತ ಮೌಲ್ಯಗಳನ್ನು ನಾವು ಕಳೆದುಕೊಂಡಾಗ ನಮ್ಮ ಬದುಕು ಕೂಡ ಅದು ನಿಷ್ಪ್ರಯೋಜಕ. ನಮ್ಮ ಮೌಲ್ಯಗಳನ್ನು ನಾವು ಕಳೆದುಕೊಳ್ತೇವೆ. ಉಪ್ಪಿನಂತೆ ನಾವು ಜೀವನ ಮಾಡೋಣ. ಉಪ್ಪು ತನ್ನ ಮೌಲ್ಯವನ್ನು ಕಳೆದುಕೊಂಡಾಗ ಅದನ್ನು ನೆಲಕ್ಕೆ ಹಾಕಿ ತುಳಿಯುತ್ತಾರೆ, ನಿಷ್ಪ್ರಯೋಜಕವಾಗ್ತದೆ. ಎಚ್ಚರಿಕೆ ಸಂದೇಶವೂ ಕೂಡ ಇಲ್ಲಿದೆ. ನಾವು ನಿಷ್ಪ್ರಯೋಜಕರಾಗಿ ಜೀವಿಸುವಾಗ ನಾವು ಕೂಡ ಯಾವುದಕ್ಕೂ ಬಳಸಲು ಆಗುವುದಿಲ್ಲ, ಉಪಯೋಗಕ್ಕೆ ಬಾರದವರಾಗ್ತೇವೆ. ಪ್ರೀತಿಯುಳ್ಳ ದೇವ ಜನರೇ, ಉಪ್ಪಿನಂತೆ ನಾವು ರುಚಿಯಾಗೋಣ. ಉಪ್ಪು ತಿಂದವನು ನೀರನ್ನು ಕುಡಿಯಲೇಬೇಕು, ಆ ಸ್ಥಿತಿಗೆ ಹೋಗೋದು ಬೇಡ. ಉಪ್ಪು ಇದ್ದರೆ ಮಾತ್ರ ಅಡುಗೆ ಮಾಡಲು ಸಾಧ್ಯ. ಉಪ್ಪಿಲ್ಲದಿದ್ದರೆ ಯಾವುದು ಕೂಡ ಅಲ್ಲ. ಹಾಗೆ ನಾವು ಇರಬೇಕು. ನಾವಿದ್ದರೆ ಮಾತ್ರ, ನಾವಿಲ್ಲದಿದ್ದರೆ ನಮ್ಮ ಅಗತ್ಯತೆ ಇನ್ನೊಬ್ಬರಿಗೆ ಮನಗಾಣಬೇಕು. ಉಪ್ಪಿಲ್ಲದಿದ್ದರೆ ಯಾವುದನ್ನು ಸಿದ್ಧ ಮಾಡಲು ಸಾಧ್ಯವಿಲ್ಲ. ಈ ಲೋಕ ಯಾತ್ರೆಯಲ್ಲಿ ಅಂಥ ಮೌಲ್ಯಗಳನ್ನು ನಾವು ಧರಿಸಿಕೊಳ್ಬೇಕು. ಒಳ್ಳೆಯ ಮೌಲ್ಯಗಳನ್ನು ಸಭೆ ನಮ್ಮನ್ನು ಗುರುತಿಸಿಕೊಳ್ಬೇಕು. ನಾವಿಲ್ಲದಿದ್ದರೆ ಏನು ಎಂಬ ಪ್ರಶ್ನೆ ಬರುವ ಆ ಮಟ್ಟಿಗೆ ನಾವು ಜೀವನ ಮಾಡಬೇಕು. ಪ್ರೀತಿಯ ದೇವ ಜನರೇ, ಉಪ್ಪು ಹೇಗೆ ಬೆರೆಯುತ್ತದೆ, ಉಪ್ಪು ಹೇಗೆ ಕರಗುತ್ತದೋ, ಉಪ್ಪು ಹೇಗೆ ತನ್ನ ಅಸ್ಮಿತೆಯನ್ನು ಕಳೆದುಕೊಳ್ತದೋ, ಉಪ್ಪು ಹೇಗೆ ಅಖ್ಯಾತವನ್ನು ಹೆಚ್ಚಿಸ್ತದೋ, ನಮ್ಮ ಬದುಕನ್ನು ಕೂಡ ಆ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳೋಣ. ನಾವು ಈ ಲೋಕದಲ್ಲಿ ಕ್ರಿಸ್ತನ ಪ್ರೀತಿಯ ರುಚಿ ಕೊಡುವಂಥ ಉಪ್ಪುಗಳಾಗೋಣ. ಕ್ರಿಸ್ತನ ಸುವಾಸನೆಯನ್ನು ನೀಡುವಂಥ ಆಹಾರದ ಪದಾರ್ಥಗಳಲ್ಲಿ ನಾವು ಬೆರೆಯೋಣ. ಈ ಲೋಕದಲ್ಲಿ ನಾವು ಒಳ್ಳೆಯ ಉಪ್ಪಿನಂಥ ಸಂದೇಶದಲ್ಲಿ ನಾವು ಬಾಳೋಣ. ದೇವರು ನಮಗೆ ಸಹಾಯ ಮಾಡಲಿ. ನಮ್ಮ ಬದುಕು ಇನ್ನೂ ಹೆಚ್ಚಾಗಿ ಇತರರು ಕ್ರಿಸ್ತನ ಪ್ರೀತಿಯನ್ನು ಸ್ವಾದಿಸುವಂತೆ, ಕ್ರಿಸ್ತನ ಪ್ರೀತಿಯನ್ನು ರುಚಿಸುವಂತೆ ನಾವು ಬಾಳೋಣ. ದೇವರ ವಾಕ್ಯದ ಮೂಲಕ ನಮ್ಮೆಲ್ಲನ ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ದೇವ, ಈ ವಾಕ್ಯ ಸಂದೇಶಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳುವ ಉಪ್ಪಿನ ಬಗ್ಗೆ ಒಂದಿಷ್ಟು ನಾವು ಧ್ಯಾನವನ್ನು ಮಾಡಿದ್ದೇವೆ. ಉಪ್ಪು ಹೇಗೆ ರುಚಿ ಕೊಡುತ್ತದೋ, ಕರಗುತ್ತದೋ, ತನ್ನ ಅಸ್ಮಿತೆಯನ್ನು ಕಳೆದುಕೊಳ್ಳುತ್ತದೋ, ರುಚಿಯನ್ನು ಕೊಡುತ್ತದೋ, ಹಾಗೆ ಈ ಲೋಕದಲ್ಲಿ ನಾವು ರುಚಿ ಕೊಡಲು ಸಹಾಯ ಮಾಡು. ಉಪ್ಪು ಹೇಗೆ ಆಹಾರದ ಪದಾರ್ಥಗಳನ್ನು ಸಂರಕ್ಷಿಸುತ್ತದೋ, ಸತ್ಯ, ನೀತಿ, ಧರ್ಮಗಳನ್ನು ಸಂರಕ್ಷಿಸುವಂತೆ ನಮಗೆ ಸಹಾಯ ಮಾಡು. ದೇವರ ವಾಕ್ಯ ಸಂದೇಶದ ಬೆಳಕಿನಲ್ಲಿ ನಮ್ಮನ್ನು ಅವಲೋಕನ ಮಾಡಿಕೊಳ್ಳುತ್ತೇವೆ. ನಿನ್ನ ಕರುಣೆಯನ್ನು ಸಹಾಯವನ್ನು ಅನುಗ್ರಹಿಸು. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿಸಲು ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೇಲೆ. ನಾವು ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಅದಕ್ಕೆ ಮಾಡೋಣ. ಪರಲೋಕದ ನಮ್ಮ ತಂದೆಯೇ, ನಿನ್ನ ಪರಿಶುದ್ಧೊಂದೇ ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಅಚಿತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಆನಂದದಿಂದ ಹೊರತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿದ ಕೇಂದ್ರ ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲನಿವೆ. ಆಮೇಲೆ. ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳ್ರಿ. ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳಿದಂಥ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತನ್ನ ದೇವರ ಪ್ರೀತಿ, ಪರಿಶುದ್ಧಾತ್ಮನ ನಡೆಸುವಿಕೆ, ಶಾಂತಿ ಸಮಾಧಾನ ಈಗಲೂ ಯಾವಾಗಲೂ ನಿಮ್ಮೆಲ್ಲರ ಸಂಗಡ ನಿರಂತರವೂ ನೆಲೆಯಾಗಿರಲಿ. ಆಮೇಲೆ. ಥ್ಯಾಂಕ್ ಯು. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಿ ನಡೆಸಲಿ. ಆಮೇಲೆ.